ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ತಮ್ನೇಲ್ ನೋಡಿ ಈಗಾಗಲೇ ಗೊತ್ತಾಗಿರ್ಬೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಅಂತಾರೆ, ಅದು ಸುಳ್ಳು. ಎಸ್ ಹೌದು, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನಕ್ಕೆ ಈ ಮಾತನ್ನು ಸುಳ್ಳು ಅಂತಿದ್ದೀನಿ ಅನ್ನೋದನ್ನ ತಿಳಿಸ್ತೀನಿ ಬನ್ನಿ. ಗಾದೆ ನಿಜ ಇರ್ಬೋದು, ಆದರೆ ಈ ಒಂದು ಮಾತನ್ನು ನಮ್ಮ ವಿಚಾರದಲ್ಲಿ ನಾವು ತಗೊಳ್ಳುವಂತಹ ಕೆಲವೊಂದೊಂದು ಬಾರಿ ತಗೊಳ್ಳುವಂತಹ ನಿರ್ಧಾರದಲ್ಲಿ ಇದು ನಮಗೆ ನಾವು ಸುಳ್ಳು ಅಂತ ಅಂದ್ಕೋಬೇಕು. ಯಾಕೆ ಅಂತ ತಿಳ್ಕೊಬೇಕಾ? ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಯಾಕೆ ಗಾದೆನೇ ಸುಳ್ಳು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ನೀವೆಲ್ಲ ಕೇಳೋ ಹಾಗಿದ್ರೆ, ಹೌದು, ಅತಿ ಆಸೆ ಪಡಬಾರ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹಿರಿಯರು ಹೇಳ್ತಾರೆ. ಅದು ನಿಜ, ಹೌದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಯಾವ ವಿಚಾರದಲ್ಲಿ ನಾವು ಇನ್ನೊಂದು ಏನು ವಸ್ತುವನ್ನು ತಗೋಬೇಕು ಅಂಥದ್ರಲ್ಲಿ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಆದರೆ ನಮ್ಮ ಗುರಿಯನ್ನು ಹಾಸಿಗೆ ಉದ್ದಕ್ಕಿಂತ ಜಾಸ್ತಿ ಉದ್ದ ನಾವು ಮಾಡ್ಕೋಬಾರ್ದು ಅಂತ ಎಲ್ಲೂ ಇಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್, ನಾನು ಇವಾಗ ನನ್ನ ಇನ್ಕಮ್ ಬಂದು ಒಂದು 10,000 ಇರುತ್ತೆ. ಆದರೆ ನಾನು ಆಸೆ ಪಡುವಂಥದ್ದು 15,000 ಪಟ್ಟರೆ ತಪ್ಪಲ್ಲ. ಓಕೆ, ಆಸೆ ಪಡೋದಕ್ಕೇನು ಕಾಸು ಕೊಡಬೇಕಾಗಿಲ್ಲ. ಅದೇ ನಾನು ಅದನ್ನು ಬೈ ಮಾಡಬೇಕು ಅಂತ ಇನ್ನೊಬ್ರ ಹತ್ರ ಸಾಲ ಮಾಡಿಕೊಂಡು ಮಾಡ್ತೀನಿ ಅನ್ನೋದಾದರೆ ಅದು ತಪ್ಪು. ಅದಕ್ಕೋಸ್ಕರ ನಾನು ಸೇವ್ ಮಾಡ್ತೀನಿ ಹಣವನ್ನು ಅಂತ ಅಂದರೆ ಅದು ತಪ್ಪಲ್ಲ. ಸೊ ಎಸ್, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಗುರಿ ಯಾವಾಗಲೂ ನಾವು ಏನು ಅನ್ಕೋತೀವಿ ಅದರಲ್ಲಿ ನಾವು 5% ಜಾಸ್ತಿನ ನಾವು ಪಡಬೇಕಂತೆ. ಯಾಕೆ ಅಂದರೆ, ನಾನು ಇವಾಗ ಒಂದು ಓಲೆ ಮಾಡಿಸ್ಕೊತೀನಿ ಅಂದರೆ ಅದು ಈಸಿಯಾಗಿ ಆಗೋಗುತ್ತೆ. ಅದೇ ನಾನು ಒಂದು ಜುಮ್ಕಿ ಮಾಡಿಸ್ಕೊತೀನಿ ಚಿನ್ನದ್ದು ಅಂತ ಅಂದರೆ ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ, ಗ್ರಾಮ್ಗಳು ಜಾಸ್ತಿ. ಸೊ ಆಗುತ್ತಾ ಅಂತ ಅನ್ಕೋತೀವಿ. ಯಾಕಾಗಲ್ಲ? ಮಾಡಲೇಬೇಕು. ಸ್ವಲ್ಪ ಹಣನ ಜಾಸ್ತಿ ಹೊಟ್ಟೆನ ಕಟ್ಟಿ ಉಳಿಸ್ಬೇಕು ಅಂತ ಅಂತಾರಲ್ಲ, ಆ ರೀತಿಯಾಗಿ ಅಲ್ಲ, ನಾವು ಕೂಡಿಸುವಂತಹ ಹಣವನ್ನೇ ಸ್ವಲ್ಪ ಜಾಸ್ತಿಯಾಗಿ ಕೂಡಿಸ್ತಾ ಬಂತು ಅಂದರೆ ನಾವು ಅಂದ್ಕೊಂಡಿದ್ದನ್ನ ನಾವು ಈಸಿಯಾಗಿ ತಗೋಬೋದು. ಯಾಕೆ ಈ ಮಾತನ್ನು ಅಂತಿದ್ದೀವಿ ಅಂದರೆ, ನಮ್ಮ ಗುರಿ ಯಾವಾಗಲೂ ದೊಡ್ಡದಾಗಿ ಇರಬೇಕು. ಚಿಕ್ಕದಾಗಿ ಅಂತ ಅಂದ್ಕೊಂಡೇ ಇದ್ದರೆ ಯಾವಾಗಲೂ ನಾವು ಅಲ್ಲೇ ಇರಬೇಕಾಗತ್ತೆ. ಅದೇ ನಾವು ಕಾಣುವಂತಹ ಗುರಿ ದೊಡ್ಡದಾಗಿದ್ದರೆ ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕಾಗತ್ತೆ. ದೊಡ್ಡದಾಗಿ ಯೋಚನೆ ಮಾಡಿದ್ರೆ ನಾವು ಮಾಡುವಂತಹ ಕೆಲಸ ಕೂಡ ದೊಡ್ಡದಾಗಿ ಇರುತ್ತೆ. ನೀವು ಕೂಡ ಅಷ್ಟೇ, ಇವತ್ತಿನಿಂದನೇ ಶುರು ಮಾಡಿ. ನಿಮ್ಮ ಯಾವತ್ತೇ ಇದ್ರೂ ಒಂದು ಗುರಿ ಬಂತು ದೊಡ್ಡದಾಗಿ ಇರಬೇಕು. ಸೊ ಆ ವಿಷಯದ ಬಗ್ಗೆ ನಾನು ಇವತ್ತಿನ ಒಂದು ವಿಚಾರವಾಗಿ ಹೇಳಬೇಕು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋ ಒಂದು ಮನಿ ಸೇವಿಂಗ್ಸೇ ಇರುತ್ತೆ, ಬಟ್ ಸೂಪರಾಗಿರುತ್ತೆ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ, ಚಿಕ್ಕದಾದಂತಹ ಇನ್ಫಾರ್ಮೇಟಿವ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಥಿಂಕ್ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಯಾವತ್ತಿದ್ರೂ ಅಷ್ಟೇ ನಿಮ್ಮ ಗುರಿಯನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಯಾಕಂದರೆ ಗುರಿ ಸಾಗಿಸೋ ದಾರಿಲಿ ಕಲ್ಲು ಮುಳ್ಳು ಎಲ್ಲ ಇದ್ದೇ ಇರುತ್ತೆ. ಅದನ್ನು ಚಿಕ್ಕ ಗುರಿ ತಲುಪುವಾಗಲೂ ಅದನ್ನೆಲ್ಲ ಎಡವಿ ಹೋಗಿರ್ತೀವಿ. ಅದನ್ನೇ ಸ್ವಲ್ಪ ದೊಡ್ಡ ಗುರಿಯನ್ನಾಗಿ ಮಾಡಿಸ್ಕೊಂಡ್ರೆ ಆವಾಗಲೂ ಕಲ್ಲು ಮುಳ್ಳು ಇದ್ದೇ ಇರುತ್ತೆ, ಇವಾಗಲೂ ಕಲ್ಲು ಮುಳ್ಳು ಇದ್ದೇ ಇರುತ್ತೆ. ಸೊ ಸಾಕ್ತಾ ಅದೇ ದಾರಿಯಲ್ಲಿ ಸಾಕ್ತಾ ದೊಡ್ಡ ಗುರಿಯನ್ನೇ ಮುಟ್ಟೋಣ ಅನ್ನೋದು ನನ್ನ ಆಸೆ. ಯಾವುದೇ ಒಂದು ಆಸೆ ಪಡಬೇಕಾದ್ರೂ ಬೇರೆಯವ್ರ ಹತ್ರ ಸಾಲ ಮಾಡಿ ತಂದು ಹಾಕಬೇಕು ಅನ್ನೋದೇನಿಲ್ಲ. ನಾವು ಕೂಡಿಸುವ ಹಣದಲ್ಲೇ ಒಂದು ಕಾಸು ಜಾಸ್ತಿ ಕೂಡಿಸಿದ್ರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಲೇಟ್ ಆದರೂ ಪರವಾಗಿಲ್ಲ, ಬಟ್ ಆ ಒಂದು ಆಸೆ ಪಟ್ಟಿರೋದು ಹಾಗೇ ಆಗುತ್ತೆ ಅನ್ನೋದು ನನ್ನ ಒಂದು ಮೈಂಡ್ಸೆಟ್.